ಹೇಳಿ. ಒಂದೂರಾಗ ಒಂದು ಸಿಮ್ಮಿತ್ತತ್ತ. ಏನಿತ್ತು? ಸಿಮ್ ಏನಪ್ಪ ಅಂದ್ರೆ ಕಾಡಿನ ರಾಜ ಇತ್ತತ್ತ. ಏನಿತ್ತತ್ತ ಶಣ್ಣು? ಕಾಡಿನ ರಾಜ ಇತ್ತತ್ತ ಶಿಮ್ಮ. ಅದೇನಪ್ಪ ಅಂದ್ರೆ ಭಾಳ ಶಕ್ಕಿಂದಿತ್ತತ್ತ. ನಿನ್ನಂಗೆ ನಿಮ್ಮ ಅಪ್ಪಾಜಿ ಹಂಗೆ ಭಾಳ ಶಕ್ಕಿಂದಿತ್ತತ್ತ ಅದು. ಹೌದಿಲ್ಲ? ಆಮೇಲೆ ಅದೇನು ತಿಳ್ಕೊಂಡಿತ್ತತ್ತ, ಅದರಷ್ಟು ಬಲಿಷ್ಠ ಅದರಷ್ಟು ಶಕ್ತಿ ಯಾರಿಗೂ ಇಲ್ಲತ್ತ ತಿಕ್ಕೊಂಡಿತ್ತತ್ತ. ಹೌದಿಲ್ಲ? ತಿಕ್ಕೊಂಡಿತ್ತತ್ತ. ಆಮೇಲೆ ಒಂದಿನ ಏನಾಯ್ತತ್ತ, ಒಂದು ಇಲಿ ಮರಿ ಏನು ಮಾಡಿತು, ಒಂದು ಇಲಿ ಮರಿ ಏನು ಮಾಡಿತು, ಸಿಂಹ ಮಕ್ಕೊಂಡೈತೆ ಬಾ ಅಂತ ತಿಳ್ಕೊತತ್ತ. ಏನು ತಿಳ್ಕೊತತ್ತ? ಸಿಂಹ ಮಕ್ಕೊಂಡೈತತ್ತ ತಿಳ್ಕೊಂಡು ಸಿಂಹದ ಮೇಲೆಲ್ಲ ಓಡಾಡಕೈತತ್ತ. ಸಿಂಹದ ಮೇಲೆಲ್ಲ ಓಡಾಡಕೈತತ್ತ. ಒಮ್ಮೆಲೆ ಸಿಂಹಗೆ ಎಚ್ಚರಾಗಿ ಸಿಂಹ ಇಲಿನ ತಿನ್ನಕ್ಕೆ ನೋಡಿತತ್ತ. ಏನು ಮಾಡಿತು? ಇಲಿನ ತಿನ್ನಕ್ಕೆ ನೋಡಿತತ್ತ. ಆಮೇಲೆ ಇಲಿ ಏನಂತತ್ತ ಅದಕ್ಕೆ ಸಿಂಹಕ್ಕೆ, ರಾಜ ಕಾಡಿನ ರಾಜ ನೀನನ್ನ ತಿನ್ಬೇಡ ಈಗ ಅಂತತ್ತ. ಏನಂತತ್ತ ರಾಜ ನೀನನ್ನು ತಿನ್ಬೇಡ ಅಂತತ್ತ. ನೀ ಈಗ ನನ್ನ ಬಿಟ್ಟು ಬಿಡು, ನಾನು ನಿನಗೆ ಮುಂದೆ ಯಾವಾಗರೇ ಉಪಕಾರ ಮಾಡ್ತೀನಿ ಅಂತತ್ತ. ಆಮೇಲೆ ಅದಕ್ಕೆ ಸಿಂಹ ಏನಂತತ್ತ, ಮೊದ್ಲ ಕೊಬ್ಬಿತ್ತು, ಜಂಬ ಇತ್ತು. ಅದಕ್ಕೆ ಅದೇನಂತು, ನೀ ಏನು ನನಗೆ ಉಪಕಾರ ಮಾಡ್ತಿ, ನೀ ಒಂದು ಇಟೀಟ ಅದಿ ಅಂತತ್ತ. ಹೌದಾ? ಹಂಗಂತತ್ತ ಅದು. ನೀ ಏನು ನನಗೆ ಉಪಕಾರ ಮಾಡ್ತಿ, ನೀ ಇಟೀಟ ಅದಿ ಇಲಿ, ನಿನ್ನಿಂದ ನನಗೇನು ಸಹಾಯ ಆಗಂಗಿಲ್ಲ, ಆದರೂ ಬದುಕೋ ಹೋಗತ್ತ ಬಿಟ್ಟೇನಿ ಅಂತತ್ತ ಅದು. ಆಮೇಲೆ ಒಂದಿನ ಹಿಂಗೆ ಸಿಂಹಕ್ಕೆ ಒಬ್ಬ ಏನು ಮಾಡ್ತಾನು ಅಂತಂದ್ರೆ ಬಲಿ ಹಾಕಿ ಬಿಡ್ತಾನತ್ತ. ಏನು ಮಾಡ್ತಾನು? ಬಲಿ ಹಾಕ್ತಾನತ್ತ. ಏನು ಮಾಡ್ತಾನು? ಬಲಿ ಹಾಕ್ತಾನಂತ. ಆಮೇಲೆ ಬಲಿ ಹಾಕಾನ ಹಂಗೆ ಇಲಿ ನಡ್ಕೋತ ಪಾಸ್ ಹಾಕ್ಕೋತ ಹೊಂಟಿರ್ತೈತತ್ತ ಒಂದಿನ. ಆವಾಗ ಸಿಂಹನ ನೋಡಿ ಇಲಿ ಏನು ಮಾಡ್ತೈತಿ, ಆ ಬಲಿ ಎಲ್ಲ ಹಲ್ಲಲೆ ಕಟ್ ಮಾಡಿ ಸಿಂಹನ ಬಲಿಯಿಂದ ಪಾರು ಮಾಡ್ತೈತತ್ತ. ಹೌದು